ಕಾಡಿದರೆ ನಾಡು ಕಾಡಿದರೆ ನಾವು ಉಸಿರು ಉಸಿರು ಉತ್ತಮ ಪರಿಸರ ಉತ್ತಮ ನಾಡು ಉತ್ತಮ ಪರಿಸರ ಉತ್ತಮ ನಾಡು ಮನೆಗೊಂದು ಮರ ಒಂದು ಸಮರ ವಿಶ್ವ ಪರಿಸರ ದಿನಾಚರಣೆಗೆ ಜಯವಾಗಲಿ. ವೀಕ್ಷಕ ನಮಸ್ಕಾರ. ಈ ದಿನ ಏನು ಬನ್ನೂರಿನ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಇವತ್ತು ಪರಿಸರ ದಿನ ಆಚರಣೆಯ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮತ್ತು ಎಲ್ಲ ಶಿಕ್ಷಕರ ಜೊತೆಲೂ ಕೂಡ ಮಕ್ಕಳು ಇವತ್ತು ಸಂತಸದಿಂದ ಆಚರಿಸಿ ವಿಶೇಷವಾದಂಥ ಪರಿಸರ ದಿನಾಚರಣೆ ಆಚರಿಸಿರೋದು ಬನ್ನೂರಿನ ಏನು ಬಾಲಕಿಯರ ಪ್ರೌಢಶಾಲೆ ತಿಬ್ಬೇಗೌಡರ ಶಾಲೆ ಇರೋದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಮತ್ತು ರೈತ ಸಂಘಟನೆಯವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿ ಎಲ್ಲ ಜನಪರ ಸಾಹಿತ್ಯ ಪರಿಷತ್ ಕೂಡ ಇಲ್ಲಿ ಬಂದಿರೋದು ಕೂಡ ನೋಡ್ತೇವೆ. ರಾಜ್ಯಾಧ್ಯಕ್ಷರು ಮಹೇಶ್ವರು ಕೂಡ ಇದ್ದಾರೆ. ತುಂಬ ಲವಲವಿಕಾದಂಥ ವಿಚಾರ ಇವತ್ತು ಸಸಿಗಳ ನೆಡುವ ಮೂಲಕ ರಾಜ್ಯದಲ್ಲೇ ಇವತ್ತು ಏನು ನಡೀತಾ ಇದೆ ಆದರೆ ದೇಶಾದ್ಯಂತ ಇವತ್ತು ನಡೀತಾ ಇರೋಂಥ ಒಂದು ಪರಿಸರ ಆಂದೋಲನ ಅಂತಲೇ ಕೂಡ ನಾವು ಹೇಳ್ಬೋದು. ಸರ್ ಫೋಟೋ ತೊಗೊಂಡ್ಬಿಡ್ತೀನಿ ಒಂದು ನಿಮಿಷ. ಸರ್ ಅಲ್ಲಿ ಬ್ಯಾನರ್ ಪಕ್ಕ ಹೋಗಿ ಸರ್. ಸರ್ ನೀವು ಹೋಗಿ ಹಾಗೇನೆ. ಸ್ವಲ್ಪ ಸೈಡ್ ಅಲ್ಲಿ ನೀವು ಕೂತ್ಕೊಂಬಿಡಿ. ಅಲ್ಲೇನೆ ಅಲ್ಲಿ ಕೆರಡೆ ಕೂತ್ಕೊಂಬಿಡಿ. ಹೇಗೇನೆ ಕಾರ್ಮಿಕರು ಕೂತ್ಕೊಂಬಿಡಿ. ಆಯ್ತಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ರಕ್ಷಣೆಗಾಗಿ ಗಿಡ ನೆಡುತ್ತಿರುವ ಸಿಬ್ಬಂದಿ ರೈತ ಮುಖಂಡರಿಗೆ ಫಾರೆಸ್ಟರ್ ಸಿಬ್ಬಂದಿ ಅಧಿಕಾರಿಗಳಿಗೆ ರೈತ ಮುಖಂಡರಿಗೆ ಶಿಕ್ಷಣ ವಿದ್ಯಾವಂತರ ವಿದ್ಯೆ ಕಲಿಸಿರುವ ಎಜುಕೇಶನ್ ಕಲಿಸ್ತಿರುವಂತಹ ಶಿಕ್ಷಕರಿಗೆ ಕಾಪಾಡಲಿ ಎಂದು ಕೋರ್ತೇವೆ. ಜಯವಾಗಲಿ. ನೀರು ಹಿಡಿದು ಮುಖ್ಯ ಅಲ್ಲ, ನೀರು ಹಾಕ್ಬೇಕು. ಬೆಳೆಸ್ಬಿಡಿ. ಮಕ್ಕಳ ಹತ್ರ ಒಬ್ಬ ದತ್ತಕೊಡ್ತೀವಿ. ಒಂದೊಂದು ಇಬ್ಬರು ಮಕ್ಕಳಿಗೆ ಒಂದು ಗಿಡ ದತ್ತಕೊಡ್ತೀವಿ. ನೀವು ನೆಕ್ಸ್ಟ್ ಸರಿ ಪರಿಸರ ಬಂದಾಗ ನಾವು ಅಲ್ಲ ಯೋಗೇಶ್ ಸರ್ ಅವರೇ ಮಾಡ್ತಾರೆ. ಯೋಗೇಶ್ ಸರ್ ಯೋಗನ ಸರ್ ನೀವು ಮಾಡ್ತೀರ ಬಿಡಿ. ತಿಪ್ಪೇಗೌಡರು ನೀವೆಲ್ಲ ಇದ್ದೀರಲ್ಲ. ಥ್ಯಾಂಕ್ ಯು ಸರ್. ಮನೆಗೊಂದು ಮರ ಖರ್ಚು ಮಾಡಬೇಡಿ. ಪರಿಸರ ಉಳಿಸಿ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಅಲ್ಲ ಫೋಟೋ ತಗೊಂಡಿಲ್ಲ ನಾವು. ಕಾರ್ಮಿಕರು ಸ್ವಲ್ಪ ಹಿಂದೆ ಬಂದ್ಬಿಡಿ. ಒಂದು ನಿಮಿಷ ಒಬ್ರು ಕೈ ಒಬ್ರು ಇಟ್ಕೊಂಡ್ರೆ ಸಾಕು. ಯಾಕೆಂದ್ರೆ ಮುಖ ಕಾಣೋದಿಲ್ಲ ಅದಕ್ಕೆ. ಹಾಗೆ